ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಕಮಠಾಣ ಗ್ರಾಮದ ನಿವಾಸಿ ಮಾಣಿಕಪ್ಪ ತಂದೆ ಜರಪ್ಪ ಅವರ ಮೇಲೆ ಮನೆ ವಿಚಾರದಲ್ಲಿ ವಿಚಾರಣೆ ಹಂತದಲ್ಲಿದ್ದರೂ ಕೂಡ ಗ್ರಾಮದ ಧನರಾಜ್ ಹಾಗೂ ಪ್ರಮೋದ ಶಿಂದೆ ಅವರ ಬೆಂಬಲಿಗರಾದ 20ಕ್ಕೂ ಅಧಿಕ ಜನ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾದ ವ್ಯಕ್ತಿ ಮಾಣಿಕಪ್ಪ ಜರಪ್ಪ ನಡೆದ ಘಟನೆ ಕುರಿತು ಮಾತನಾಡಿ ಆರೋಪವನ್ನು ಮಾಡಿದ್ದಾರೆ. ಹಲ್ಲೆಗೊಳಗಾದ ವ್ಯಕ್ತಿ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಈ ಕುರಿತಂತೆ ಮಾತನಾಡಿದ ಅವರು, ಬೇದರ್ ತಾಲೂಕಿನ ಕಮಠಾಣ ಗ್ರಾಮದಲ್ಲಿ ಲ್ಯಾಂಡ್ ಆರ್ಮಿ ಇಲಾಖೆ ವತಿಯಿಂದ ಆಶ್ರಯ ಯೋಜನೆಯಡಿಯಲ್ಲಿ 1987ರಿಂದ 88ನೇ ಸಾಲಿನಲ್ಲಿ ಮಾಣಿಕಪ್ಪ ತಂದೆ ಜರಪ್ಪ ನನಗೆ ಸರ್ವೆ ನಂಬರ್ 415 ಮನೆ ಸಂಖ್ಯೆ 10 ಮಂಜೂರಾಗಿದ್ದು ಅದರ ಹಕ್ಕುಪತ್ರ ಕೂಡ ನನಗೆ ನೀಡಿರುತ್ತಾರೆ. ನನ್ನ ಹೆಸರಿನಲ್ಲಿ ನೀಡಿದ್ದು ಸತತ 37 ವರ್ಷಗಳಿಂದ ಅದೇ ಮನೆಯಲ್ಲಿ ನಾನು ನಿವಾಸವಾಗಿದ್ದು ಕೆಲಸಕ್ಕಾಗಿ ಕೆಲವು ವರ್ಷಗಳ ಹಿಂದೆ ಹೈದರಾಬಾದ್ಗೆ ಹೋಗಿದ್ದೆವು. ಆ ಮನೆಯಲ್ಲಿ ಸಂಬಂಧಿಯಾಗಿದ್ದ ರಾಣಿ ಗಂಡ ಧನರಾಜ್ ಕುಟುಂಬಸ್ಥರು ನೆಲೆಸಿದ್ರು. ಪುನಃ ನಾವುಗಳು ಗ್ರಾಮಕ್ಕೆ ಬಂದು ಅದೇ ಮನೆಯಲ್ಲಿ ನೆಲೆಸಿದ್ದೇವೆ. ನಮಗೆ ಗೊತ್ತಿಲ್ಲದೆ ರಾಣಿ ಗಂಡ ಧನರಾಜ್ ಅವರು ನಾವು ನೆಲೆಸಿರುವ ನಿವೇಶನದ ಮೇಲೆ ಮೂಲ ದಾಖಲಾತಿಗಳು ಪಡೆಯದೆ ರಾಣಿಯವರ ಹೆಸರಿನ ಮೇಲೆ ಧನರಾಜ್ ಎನ್ನುವವರು ಬೋಗಸ್ ಡಿಜಿಟಲ್ ಖಾತಾ ಮಾಡಿದ್ದು, ಈಗ ಧನರಾಜ್ ಹಾಗೂ ಅವರ ಬೆಂಬಲಿಗರು ನಮಗೆ ಹಗಲು ರಾತ್ರಿ ಎನ್ನದೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಈ ಮನೆ ನಮ್ಮದು ಎಂದು ಹೇಳಿ ಮನೆ ಖಾಲಿ ಮಾಡಿ ಎಂದು ಕಿರುಕುಳ ಕೊಡ್ತಾ ಇದ್ದಾರೆ. ಆದರೆ ಈ ಸಂಬಂಧ ನಾವು PDO ಅವರಿಗೆ ಕೇಳಿದಾಗ ಮೊದಲು ಪರಿಶೀಲನೆ ಮಾಡಿ ನಮಗೆ ಅನಧಿಕೃತ ನಿವೇಶನ ಇದು, ಈ ನಿವೇಶನ ನಿಮ್ಮದಲ್ಲ ಅಂತ ನೋಟಿಸ್ ನೀಡಿದ್ರು. ಮತ್ತೆ ನಾವುಗಳು ಈ ಸಂಬಂಧ ಪುನಃ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ದೂರು ನೀಡಿದ್ದು ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಸಂತ್ರಸ್ತರಿಗೆ ನಿಜವಾದ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿ ಎಂದು ಪುನಃ PDO ಅವರಿಗೆ ನೋಟಿಸ್ ಕೂಡ ನೀಡಿದ್ರು. ಇನ್ನೂ ತನಿಖೆ ಹಂತದಲ್ಲಿ ಇರುವಾಗಲೇ ಧನರಾಜ್ ಹಾಗೂ ಪ್ರಮೋದ ಶಿಂದೆ ಎನ್ನುವವರ ಬೆಂಬಲಿಗರು 20ಕ್ಕೂ ಅಧಿಕ ಜನ ಮನೆಯಲ್ಲಿರುವಾಗ ನನಗೆ ಮತ್ತು ನನ್ನ ಸೊಸೆ ಮಗನಿಗೂ ಕೂಡ ಮನೆ ಖಾಲಿ ಮಾಡಿ ಎಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಮಾಣಿಕಪ್ಪ ಹಾಗೂ ಮಾಣಿಕಪ್ಪ ಅವರ ಸೊಸೆ ಸುಜಾತ ಹಾಗೂ ಮಾಣಿಕಪ್ಪ ಅವರ ಮಗನಾದ ಬಾಬು ಅವರು ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಾವು ತುಂಬಾ ಬಡವರು ಸ್ವಾಮಿ. ಲ್ಯಾಂಡ್ ಆರ್ಮಿ ಅವರು 1987ರಿಂದ 88ನೇ ಸಾಲಿನಲ್ಲಿ ನಮಗೆ ಮನೆಯನ್ನ ಕಟ್ಟಿರುವ ಮನೆಯನ್ನ ನೀಡಿ ಒಂದು ಮನೆಯ ಒಂದು ಹಕ್ಕುಪತ್ರ ವರ್ಷವೂ ಕೂಡ ಮನೆಯ ಟ್ಯಾಕ್ಸ್ ಅನ್ನ ಕಟ್ತೇವೆ, ಮೋಟರ್ ಬಿಲ್ ಕಟ್ತೇವೆ, ನೀರಿನ ಬಿಲ್ಲನ್ನು ಕಟ್ತೇವೆ ಎಂದು ಹೇಳಿದರು. ಅವರುಗಳು ತಮ್ಮ ಹಣದ ದರ್ಪದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮೂಲ ದಾಖಲಾತಿಗಳು ಸಲ್ಲಿಸದೆ ಹಣ ನೀಡಿ ಕಾನೂನು ಬಾಹಿರವಾಗಿ ಬೋಗಸ್ ಡಿಜಿಟಲ್ ಖಾತಾ ಮಾಡಿಸಿದ್ದು ಹಾಗೂ ಡಿಜಿಟಲ್ ಖಾತೆ ರದ್ದುಗೊಳಿಸಬೇಕು. ಈ ರೀತಿ ನಮ್ಮ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಲ್ಯಾಂಡ್ ಆರ್ಮಿ ಅವರು ನಮಗೆ ನೀಡಿದ ಮನೆಯನ್ನ ನಮಗೆ ನ್ಯಾಯಯುತವಾಗಿ ಪರಿಶೀಲಿಸಿ ತನಿಖೆ ಮಾಡಿ ನಿಜವಾದ ಫಲಾನುಭವಿಗಳಾದ ನಮಗೆ ನೀಡಬೇಕು ಎಂದು ಸಂತ್ರಸ್ತರು ಮನವಿಯನ್ನು ಮಾಡಿದರು. ಈ ಕುರಿತಂತೆ KRS ಪಾರ್ಟಿಯ ಪ್ರಮುಖರಾದ ತುಕಾರಾಮ್ ಗೌರಿ ಅವರು ಕೂಡ ಮಾತನಾಡಿದರು. ಮನೆ ನಮ್ಮದದ ಕಮಠಾಣ ಅದೇ ಮನೆ ನಮ್ದು ಅಂತ ಹೇಳಿ ಜಗಳ ಮಾಡಿ ಬಿಡ್ತಾವೆ. ಬೇನ್ಮುಗ್ಸೋಳ ಕಮಠ ಮನೆ ನಮ್ದದ ರೀ. ಹೋ ನಮ್ಮದ ಅಂತಾರೆ ಅವರು. ಈಗ ಗೊತ್ತಾಗಿದೆ. ಅವರು 10-12 ಮಂದಿ ಬಂದವು. ಮನೆ ಖಾಲಿ ಮಾಡಿದ್ರೆ ನಾವು ಮಾಡೋದಂದೇ ಹೊಡೆದಾವ. ನಮ್ಮ ಸೊಸೆಗೆ ಹೊಡೆದಾವ, ನಮ್ಮ ಮಗನಿಗೆ ಹೊಡೆದಾವ. ನಮಗೆ ಮುಖ್ಯವ ನಾ ಬೈದಿದ್ದೆ ಇಲ್ಲಿ. ನಮ್ಮ ಮಾಮರಿಗೆ ಕೊಟ್ಟಿದ್ದು ಮನೆಗಳು ರೀ 10 ಮನೆ ಗೌರ್ಮೆಂಟ್ ಕೊಟ್ಟದ್ದು ಲ್ಯಾಂಡ್ ಅವ ರೀ 10. ಮತ್ತು ಹೆಣ್ಮಕ್ಳ ಹೆಸ್ರಲಿಂದ ಯಾವೂ ಇಲ್ಲ ರೀ ಮೇಡಮ್. ಮನೆ 10 ಎಲ್ಲ ಗಂಡ್ಸು ಮಕ್ಕಳ ಹೆಸ್ರಲಿಂದ ಅವ ರೀ. ಒಂದು ವೇಳೆ ಊರವರು ಎಲ್ಲ ಯಾರು ನಾವು 10 ಮನೆ ಹೆಣ್ಮಕ್ಳ ಹೆಸ್ರಲ್ಲೇ ಅವ ಗಂಡ್ಸು ಮಕ್ಕಳ ಹೆಸ್ರಲಿಂದ ನಾವು ಮನೆ ಖಾಲಿ ಮಾಡ್ತೀವಿ ರೀ ಮೇಡಮ್. ಪಂಚಾಯತ್ಗೆ ಹೋಗಿನೂ ಚೆಕ್ ಮಾಡಿದ್ರು ಪಂಚಾಯತ್ದಾಗ ನಮ್ಮ ಅಮ್ಮರ ಹೆಸರೇ ಇದೆ ರೀ. ಅಂದ್ರೆ ಇದು ಅವರು ನಮ್ಮ ಅಮ್ಮರದು ತೆಂಗಿ ನೆಗಣಿ ಮೊಮ್ಮಗ ದಬ್ಬಾಳಿಕೆ ಮಾಡ್ತಾನೆ ರೀ. ಈಗ ಪ್ರಮೋದ್ ಶಿಂದೆ ಅಲ್ರಿ, ಅವಾಗ ಭೀಮಸೇನ ರಾಜಪತಿ ಅವ್ರ ಮನುಷ್ಯರು ಇದ್ದೀವಿ ನಾವು. ಮತ್ತಂದ್ರೆ ನೀವು ಮನೆ ಖಾಲಿ ಮಾಡ್ರಿ ಅಂದ್ರೆ ನಾವು ಮಾಡೋಂಗಿಲ್ಲ. ನಮ್ದದ ನಮ್ಮ ಅಮ್ಮರ ಮನೆ ಹೆಸರಿಂದ ನಾವು ಮನೆಗಿದ್ದೀವಿ, ನಾವು ಮಾಡೋಂಗಿಲ್ಲ ಅಂದ್ರೆ ಹಿಂಗೆ ಅವರು 20-25 ಹುಡುಗರು ಬಂದಿರಿ ಮೇಡಮ್. ಖಾಲಿ ಮಾಡ್ರಂದ್ರೆ ಮಾಡಲ್ಲ ಅಂದ್ರೆ ಅಷ್ಟೇ ಹೊಡೆದಾರಿ. ನೀವು ಕೊಡೋದು ಇವ್ರಿಗೆ ಕಲ್ಲು ಎತ್ತೋದು ಹಿಂಗೆ ಕಾಲು ಸರ್ಸು ಸ್ವಲ್ಪ ಅವ್ರಿಗೆ ಕಲ್ಲು ಎತ್ತದ ಇಲ್ಲಿ ಎದ್ಯಾಗ ಹಿಂಗೆ ಒದ್ಯೋದು ಸೊಪ್ಪಿಲ್ಲ ಅಂತ ಬೆಂಬಳಿ ಕೆಡದಾರ. ಧನರಾಜ್ ರೀ ಅವ್ರು ಇವ್ರು ತಂಗಿದು ನೆಗಣಿ ಮೊಮ್ಮಗ ರೀ ಮೇಡಮ್. ಅಂದ್ರೆ ಅವರು ದುರ್ಪತಿ ಮೊಮ್ಮಗಳಿಗೆ ಮಾಡ್ಕೊಂಡಿರ್ತಾರೆ. ನಮ್ಮ ಆಯ್ದದ ಮನೆ ಅಂತೇಳಿ ದಬ್ಬಾಳಿಕೆ ಮಾಡ್ತಾನೆ. ಊರಾಗ ಬಂದು ನೀವು ಕೇಳ್ರಿ ಮೇಡಮ್, ಮನೆ ಒಂದು ವೇಳೆ ಅವ್ರದ್ದೇ ಅಂದ್ರೆ ನಾವು ಬಿಡ್ತೀವಿ ರೀ ಮನೆ. ಸರಿ ಗೌರ್ಮೆಂಟ್ ಕೊಟ್ಟದವ ರೀ ಮೇಡಮ್ 10 ಮನೆಗಳು. ಸರ್ಪಂಚ ಇದೆ PDO ಸರಿಗೆ ಫೋನ್ ಮಾಡಿದ್ರೆ ಇಲ್ಲ ಫಂಕ್ಷನ್ದಾಗ ಇದ್ದೀವಲ್ಲ ನಾವು ಬರ್ತೀವಿ ಅಂತ ಸ್ವಲ್ಪ ಲೇಟ್ ಮಾಡ್ಯಾರ್ರಿ. ಅವ್ರು ಬರೋಷ್ಟಕ್ಕೆ ಇದು ಲಪಡ ಮಾಡ್ಕೊಂಡು ಕುಂತಾರೆ ಅವ್ರು. ಇವತ್ತು ಪಂಚನಾಮೆ ಆಯ್ತು. ಸರ್ ಎಲ್ಲರಿಗೂ ಗೊತ್ತದ ರೀ.
ಅಂದ್ರೆ ಸರ್ 11 ಗಂಟೆ ಅಂದಿರಿ, ಊರು ಜನ ಎಲ್ಲ ಕುಂತಾರ, ನೀವು ಯಾಕೆ ಬಂದಿಲ್ಲ ಅಂದ್ರೆ ನೌಬಾದ್ಕೇನೋ ಮೀಟಿಂಗ್ ಅದ, ನಾವು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀವಿ ಅಂತ ವೇಟ್ ಮಾಡ್ರಿ ಅಂದ್ರೆ ವೇಟ್ ಮಾಡೀವಿ ಸರ್. ಸ್ವಲ್ಪ ಜನ ಬಂದೇ ಇಲ್ಲ, ಲೇಟ್ ಆಗ್ಯದ ಅಂತೆಲ್ಲ ಊಟ ಮಾಡಿ ಬರ್ತೀವಿ ಅಂತ ಎಲ್ಲರೂ ಜನರೆಲ್ಲ ಎದ್ದು ಹೋಗ್ಯಾರ ರೀ. ಆ ಕಡೆ ಎದ್ದು ಹೋಗೋದು ಇವರು 20-25 ಮಂದಿ ಹುಡುಗರು ಇದ್ದೀವಿ ರೀ. ಫಸ್ಟ್ ಒಂದು ಸಲ 2-3 ಹುಡುಗರು ಬಂದ್ರಿ ಮೇಡಮ್, ಮನೆ ಖಾಲಿ ಮಾಡ್ರಿ ಅಂದ್ರೆ ಯಾಕಂದ್ರೆ ಯಾರು ಕಳ್ಸ್ಯಾರ ನಿಮಗಂದ್ರೆ ನಾವು ಅವ್ರದ ಅಂತಂದ್ರು. 1-2 ಹುಡುಗರು ಬೇಂಬುಳ್ಕೆಡ ಭೀಮ್ಸೇನ್ ಅದವ್ರು ಇದ್ದೀವಿ, ಭೀಮ್ ಆರ್ಮಿದವರು. ಯಾರು ಕಳ್ಸ್ಯಾರ ನಿಮ್ಗಂದ್ರೆ ಪ್ರಮೋಸಿಂದೆ ಕಳ್ಸ್ಯಾರ, ಅವ್ರ ಮನುಷ್ಯರು ಇದ್ದೀವಿ ಅಂತ ಅಂದಾರೆ ಮೇಡಮ್. ಅಷ್ಟು ಒಂದು 20-25 ಹುಡುಗರು ಬಂದಿರಿ. ಹಾಂ ರೀ ಸರ್, ಹೋಗ್ತಾರೆ. ನನ್ನ ಹೆಸರು ಬಾಬುರಾವ್ ಸರ್. ಇವರು ನಮ್ಮ ತಂದೆ ಅಂತೇಳ್ರಿ. ನಮ್ಮ ತಂದೆ ಹೆಸರಲ್ಲಿದ್ದಿಂದ ಮನೆ ಏನಂತಂದ್ರೆ ಇಲಿಗಲ್ ಮಾಡ್ಕೊಂಡ್ರ ಅಂತೇಳ್ರಿ. ಇಲಿಗಲ್ ಮಾಡ್ಕೊಂಡು ಕೇಸಿ ನಮಗೇನೂ ಇಲ್ಲ ಅಂತಂದ್ರೆ 2012 ನಮಗೆ ಸತಾಸಲತ್ತಾರ ಅಂತೇಳ್ರಿ. ಸತಾಸಲತ್ತಾರ ನಾವು ಒಳ್ಳೆಯವ್ರಿಗೆ ಹಿಡ್ಕೊಂಡು ಕೇಸಿ ನಾವು ಇದು ಮಾಡ್ಕೊಂಡೆವು, ಎಲ್ಲ ಮಾಡಿದೆವು. ಒಂದು ನಮಗೆ ಮಾಡ್ಕೇಸಿ ನಮ್ಮ ಮನೇಲಿ ನಮಗೆ ಕೂರಿಸಿದ್ರು ಅಂತೇಳ್ರಿ. ಕೂರ್ಸಿನ ಮೇಲೆ ಏನಾಗ್ಯದ ಅಂತಂದ್ರೆ ಭೀ ಮತ್ತು ಅವರು ಏನು ಮಾಡತ್ತಾರ ಅಂತಂದ್ರೆ ಮತ್ತು ಪಂಚಾಯತ್ಗೆ ಹೋಗಿ ಕೇಸಿ ಮತ್ತು ಅವರು ಅಲ್ಲಿ ಏನೇನು ಮಾಡ್ಕೊಳತ್ತಾರೋ ಏನೇನಿಲ್ಲೋ ಮತ್ತು ನಮ್ಮದು ಪೇಪರ್ ಇದು ಡುಪ್ಲಿಕೇಟ್ ಆಗಪ್ಪಲೆ ಮಾಡಿ ಕೇಸಿ ಇದು ಮಾಡಿದವರು. ಮಾಡ್ದಿನ ಮೇಲೆ ಏನು ಮಾಡ್ತಾವ ಅಂತಂದರೆ ನಾವು ಮತ್ತು ಕಂಪ್ಲೇಂಟ್ ನಮ್ಮ ತಂದೆರಿಗೆ ಕರ್ಕೊಂಬಂದು ಕೇಸಿ ನಾವು ಕಂಪ್ಲೇಂಟ್ ಮಾಡಿದೆವು ಅಂತೇಳ್ರಿ. ಕಂಪ್ಲೇಂಟ್ ಮಾಡಿದ ಮೇಲೆ ಏನಾಗ್ಯದ ಅಂತಂದ್ರೆ ಮತ್ತು ನಮ್ಮದು ಪೇಪರ್ ಯಾಕೆ ಹಿಂಗೆ ಮಾಡಿರಿ ಅಂತಂತ ಪಿ ಡಿ ಒ ಸಾಬ್ರಿಗೆ ಕೇಳಿದ್ರೆ, ನೀವು ZP ಆಫೀಸ್ಗೆ ಹೋಗ್ರಿ, ನಿಮ್ಮ ಪೇಪರ್ ರದ್ದು ಮಾಡ್ಯಾರ ಅಂತ ಹೇಳ್ಕೇಸಿ ಅಂದರು. ಯಾಕೆ ರದ್ದು ಮಾಡಿರಿ ಅಂತಂದ್ರೆ ಇದು ನಿಮ್ಮ ಹೆಸರ್ಲಿಂದ ಇಲ್ಲ ಪ್ರಾಪರ್ಟಿ, ರಾಣಿಗಂಧ ಧನರಾಜಲಿಂದ ಪ್ರಾಪರ್ಟಿ ಅಂತ ಅಂದರು ಅಂತೇಳಿ. ಹಂಗೆ ಹೆಂಗೈತೆ ರೀ. ಮತ್ತು ನಮ್ಮ ತಂದೆರು ಇರ್ಲಕ್ಕಾಗೂ ನಮ್ಮ ಪ್ರಾಪರ್ಟಿ ನೀವು ರದ್ದು ಹೆಂಗೆ ಮಾಡಿದ್ರಿ ಅಂತ ಹೇಳ್ಕೇಸಿ ನಾವು ಕೇಳಿದೆವು ಅಂತೇಳ್ರಿ ಸರ್. ಕೇಳಿದ್ರೆ ಮತ್ತು ನೀವು ತಾಲೂಕು ಪಂಚಾಯತ್ಗೆ ಹೋಗಿ ಕೇಳ್ರಿ ಅಂತಂದ್ರೆ, ತಾಲೂಕು ಪಂಚಾಯತ್ ಹೋಗಿ ಕೇಳಿದ್ರೆ ಸವ್ರಿಗೆ ಕೇಳಿದೆವು ಅಂತೇಳ್ರಿ. ಸವ್ರಿಗೆ ಕೇಳಿದ್ರೆ ಸವ್ರು ಏನು ಮಾಡ್ಯಾರ ಅಂತಂದ್ರೆ ಲೆಟರ್ ಬರ್ತಾರೆ ಅಂತೇಳ್ರಿ ಸರ್. ಪಿ ಡಿ ಒ ಸವ್ರಿಗೆ ಲೆಟರ್ ಬರ್ತಾರೆ. ಲೆಟರ್ ಏನು ಮಾಡ್ಯಾರ ಅಂತಂದ್ರೆ ಅವರು ಜಗಳ ಆಡಂಗಾರ, ಇವರು ಜಗಳ ಆಡಂಗಾರ. ಪಿ ಡಿ ಒ ಸಾಬರು ಪೊಲೀಸ್ ಹೊರ ಸಪೋರ್ಟ್ ತೊಗೊಂಡು ಕೇಸಿ ನ್ಯಾಯ ಮಾಡಿಸ್ಬೇಕು, ಪಂಚನಾಮ ಮಾಡಿಸಿ ಕೇಸಿ ಅದು ಯಾರ್ದದ ಅವ್ರದ್ದು ಅವ್ರಿಗೆ ಮಾಡ್ಬೇಕಂತೇಳಿ ಅವರು ಪಿ ಡಿ ಒಗೆ ಲೆಟರ್ ಹಾಕ್ಯಾರ ಅಂತೇಳ್ರಿ ಸರ್ ಮಾಡಿ. ಅದು ಮೊನ್ನೆ ನಾವು ಎರಡು ದಿವಸ ತಾಲೂಕು ಪಂಚಾಯತ್ ZPಗೆ ತಿರುಗಿದೆವು ಅಂತೇಳ್ರಿ. ಎಲ್ಲ ಇದು ಮಾಡಿದ್ದೆವು. ಆಗಿನ ಮೇಲೆ ಏನಾಗ್ಯದ ಅಂತಂದ್ರೆ ಮೇಡಮ್, ನಮ್ಮ ಪೇಪರ್ ಎಲ್ಲ ಕರೆಕ್ಟೇ ಅಂತೇಳ್ರಿ. ಇಲ್ಲಿಂದ ಪಿ ಡಿ ಒ ಸರ್ ಕರೆಸಿ ಕೇಸಿ ಆಲ್ರೆಡಿ ಇಲ್ಲಿ ಭೀ ಸರ್ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೇಳ್ಕೊಂಡ್ರೆ ಎಲ್ಲ ಇದು ಮಾಡ್ರಿ ಅಂತೇಳ್ರಿ. ಮಾಡಿದ ಮೇಲೆ ಏನಂದ್ರೆ ಪಿ ಡಿ ಒ ಸಾಬ್ರು ನಾಳೆ ಬರ್ರಿ ಸರ್, ಈಗಾರ ಟೈಮ್ ಆಗ್ಯದ, ನಾಳೆ ಬಂದಿನ ಮೇಲೆ ನಿಮ್ದು ಏನದ ಅದೆಲ್ಲ ಪಂಚನಾಮ ಮಾಡ್ಕೇಸಿ ನಿಮಗೆ ಮಾಡ್ಕೊಡ್ತೇವೆ ಅಂತೇಳಿ ಪಿ ಡಿ ಒ ಸಾಬ್ರು ಅಂದಿರ್ತೆ ಅಂತ. ಪಿ ಡಿ ಒ ಸಾಬ್ರ ಬಳಿಗೆ ಬರಲ್ಲದ 11 ಹೆಂಗಾಯ್ತು ಮೇಡಮ್, ಪಂಚಾಯತ್ಗೆ ಹೋದ ನಾನು. ಪಂಚಾಯತ್ಗೆ ಹೋಗಿದ ಮೇಲೆ ಪಿ ಡಿ ಒ ಸಾಬ್ರು ಇದ್ದರು. ಸರ್ ಮತ್ತು ಇವತ್ತು ಬರ್ತಿ ಅಂದಿರಲ್ಲ ಸರ್ ಪಂಚನಾಮ ಮಾಡೋಕೆ, ಮತ್ತು ಏನಾಯ್ತು ಸರ್ ಅಂತಂದ್ರೆ ಸ್ವಲ್ಪ ನಾ ಮೀಟಿಂಗ್ದಾಗ ಇದ್ದೀನಿ, 1 ತಾಸಿನಾಗ ಹಂಗೆ ಬರ್ತೀನಿ, ಬಂದಿನ ಮೇಲೆ ನಿಮ್ದು ಏನದ ಅದು ಮಾಡ್ಕೊಡ್ತೇವೆ ಅಂತೇಳಿ ಪಿ ಡಿ ಒ ಸಾಬ್ರು ಅಂದರು. ನಾ ಹಂಗೆ ಅಂತ ಕೇಸಿ ನಾ ಏನು ಮಾಡ್ದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಇವರು ನಮ್ಮ ಪಪ್ಪರು ಈಗ ನಮ್ಮ ಹತ್ತಿರ ಅವ್ರು ಕುಂತಿರು ಅಂತೇಳ್ರಿ. ನಮ್ದು ಸ್ವಲ್ಪ ಸಣ್ಣದು ಕಿರಾಣ ದುಕಾನದ ಅಂತೇಳಿ ನಾವು ಅಲ್ಲಿ ಕುಂತಿದ್ದೆ. ಅವ್ರು ಏನೂ ಇಲ್ಲ ಅಂತಾರೆ ಫಸ್ಟ್ ಒಂದು 6-7 ಮಂದಿ ಬಂದರು ಅಂತೇಳ್ರಿ. ಬಂದು ಕೇಸಿ ಇದು ಮಾಡಿದ್ರು. ಆಮೇಲೆ ಇಲ್ಲ ಅಂತಂದ್ರೆ ಒಂದು 10-15 ಮಂದಿ ಹೆಚ್ಚಿಗೆ ಬಂದು ಕೇಸಿ ನಮ್ಮ ಹೆಣ್ಮಕ್ಳಿಗೆ ಕೈ ಮಾಡಿ ಕೇಸಿ ಇದು ಮಾಡಿದ್ರು. ನನಗೂ ಬಿಡ್ಸ್ಕೊಳಕ್ಕೆ ಹೋದ್ರೆ ನನಗೂ ಇದು ಹೊಡೆದಾರ ಅಂತೇಳ್ರಿ ಮೇಡಮ್. ಇಲ್ಲ ಹತ್ತದ ಮೇಡಮ್, ನಾವು ಕಾಲಿಗೆ ಕಲ್ಲು ಎತ್ತಾರ ಕೆವ್ರ ನಮಗೆ ಇದು ಮಾಡ್ರಿ ಅಂತೇಳ್ರಿ ಮೇಡಮ್. ನಾವು ಇದಕ್ಕೆ ಇದು ಇವತ್ತು 1:15 ಹಂಗಾಗಿ ಆಗಿತ್ತು ಮೇಡಮ್. ಈಗ ಏನದ ಸಮಸ್ಯೆ ಅಂದ್ರೆ ಈಗ ನಮ್ಮ ಪ್ರಾಪರ್ಟಿ ನಮಗೆ ಸಿಗ್ಬೇಕಂತೇಳಿ ನಮಗೆ ಆಸೆ ಅದ ಮೇಡಮ್. ಪಿ ಡಿ ಅವ್ರು ಏನಂದ್ರೆ ಪಂಚನಾಮ ಮಾಡ್ಕೇಸಿ ನಿಮಗೆ ಮಾಡ್ಕೊಡ್ತೆ ಅಂದ್ರೆ ಇದು ನಿನ್ನೆ ರೀ, ಇದು ನಿನ್ನೆ ರೀ ಮೇಡಮ್. ಪಿ ಡಿ ಏನಂದ್ರೆ ಅಂತಂದ್ರೆ ಇವ್ರು ಲೆಟರ್ ಬರ್ತಾರಲ್ಲ ಅದನ್ನು ನಾವು ಪಂಚನಾಮ ಮಾಡ್ಕೇಸಿ ನಿಮಗೆ ನಾಳೆ ಮಾಡ್ಕೊಡ್ತೀವಿ ಅಂತೇಳಿ ಪಿ ಡಿ ಒ ಸಾಬ್ರು ಅಂದ್ರೆ ಅವ್ರು ಬರ್ಬಾರ ಲೋಪಟ್ಗೆ ನಾವು ಒಳಗೆ ಇದು ಮಾಡ್ರಿ ಸರ್. ಇಷ್ಟು ಮೇಡಮ್. ಈಗ ಪ್ರಾಪರ್ಟಿ ಈಗ ನಮ್ಮ ತಂದೆ ಹೆಸರಲ್ಲಿಂದ ಸಿಗ್ಬೇಕು ಮೇಡಮ್. ಇಂದಿನ ವಿಷಯ ಬೀದರ್ ತಾಲೂಕಿನ ಕಮಠಾಣ ಗ್ರಾಮದಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆ. 1987-88ರಲ್ಲಿ ಕಮಠಾಣ ಗ್ರಾಮದ ಮಾಣಿಕ್ ತಂದೆ ಝರಪ್ಪ ಅಂತಕ್ಕಂಥ ವ್ಯಕ್ತಿ ಹೆಸರಿಗೆ ಸರ್ಕಾರ ಲ್ಯಾಂಡ್ ಆರ್ಮಿ ವತಿಯಿಂದ ಯೋಜನೆಯಿಂದ ಆಶ್ರಯ ಯೋಜನೆಯಿಂದ ಒಂದು ಮನೆಯನ್ನು ನಿರ್ಮಿಸಿ ಇವರಿಗೆ ಹಕ್ಕುಪತ್ರ ಕೂಡ ವಿತರಣೆ ಮಾಡ್ತಾರೆ. ಈ ಒಂದು ಹಕ್ಕುಪತ್ರ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಇದೆ. ಅದಾದ ನಂತರ ಈ ವ್ಯಕ್ತಿ ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಕುಟುಂಬದೊಂದಿಗೆ ನೆರೆ ರಾಜ್ಯ ಆಗಿರ್ತಕ್ಕಂಥ ಹೈದರಾಬಾದ್ಗೆ ಹೋಗಿ ತನ್ನ ಜೀವನವನ್ನು ಸಾಗಿಸಲು ಅಲ್ಲಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಯಾವ ವ್ಯಕ್ತಿ ಮನೆ ಮಾಲೀಕನಾಗಿರ್ತಾನೋ ಮಾಣಿಕ್ ತಂದೆ ಝರಪ್ಪ ಅಂತಕ್ಕಂಥವ್ರು, ಅವರ ಅಕ್ಕ ಅದೇ ಊರಿನಲ್ಲಿ ಬೇರೆ ಒಂದು ಮನೆಯಲ್ಲಿ ವಾಸ ಆಗಿರ್ತಾಳೆ. ಅಂಥ ಸಂದರ್ಭದಲ್ಲಿ
ಈ ವ್ಯಕ್ತಿ ಅಲ್ಲಮ್ಮ ನೀನು ಬೇರೆ ಮನೆಯಲ್ಲಿ ಯಾಕಿರ್ತಿ ನನ್ನ ಮನೆಯಲ್ಲೇ ಇರ್ಬೋದಲ್ಲ ಅಂಥೇಳಿ ಇವ್ರ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಕ್ಕಾಗಿ ಇವರು ಸ್ವತಃ ಈ ಹೆಣ್ಣುಮಗಳೇನು ದ್ರೌಪದಿ ಅಂಥೇಳಿ ಇದ್ದಳು, ಆ ಹೆಣ್ಣುಮಗಳದು ಮೊಮ್ಮಗಳ ಗಂಡ ಧನರಾಜ್ ಅಂತಕ್ಕಂಥ ವ್ಯಕ್ತಿ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದಾನೆ ಅಂತಕ್ಕಂಥ ಒಂದು ವಾದವನ್ನು ಈ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಮಾಣಿಕ್ರವ್ರು ಅಂತಕ್ಕಂಥ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಸತ್ಯ ಏನಿದೆ ಅಂತಕ್ಕಂಥದ್ದನ್ನು ಇನ್ನೂ ಪರಿಶೀಲನೆ ಹಂತದಲ್ಲಿದೆ. ಅವರು ಅಥವಾ ಇವರು ಅಂತೇಳಿ ಹೇಳಲಿಕ್ಕೆ ನಾವು ಆಗೋದಿಲ್ಲ. ನಾವೊಬ್ಬ ಸಾಮಾಜಿಕ ಹೋರಾಟಗಾರ ಆಗಿ ಒಂದು ಪಕ್ಷದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಈ ಮನೆಯ ಮಾಲೀಕರು ಇವರೇ ಅಥವಾ ಅವರೇ ಅಂಥೇಳಿ ನಾನು ಜಜ್ಮೆಂಟ್ ಮಾಡಲಿಕ್ಕೆ ನಾನು ಯಾರೂ ಅಲ್ಲ. ಸಂಬಂಧಪಟ್ಟ ಪ್ರಾಧಿಕಾರ ಇದೆ, ಸಂಬಂಧಪಟ್ಟ ಇಲಾಖೆ ಇದೆ. ಅವರು ಇದ್ರ ಬಗ್ಗೆ ಕುಲಂಕುಷವಾಗಿ ವಿಚಾರಣೆ ಮಾಡಿ ನಾನು ಮೊನ್ನೆ ದಿವಸ ಇವರು ನನ್ನ ಹತ್ರ ಬಂದಾಗ ಸರ್ KRS ಪಾರ್ಟಿಯವರು ನೀವು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ನಮಗೊಂದು ಇಂಥ ಸಮಸ್ಯೆ ಇದೆ ಸರ್, ನಮ್ಗೆ ಹಿಂಗೆ ಸತಾಯಿಸ್ತಾ ಇದ್ದಾರೆ ಇಂಥ ಹೆಸರು ಸ್ವಲ್ಪ ದಯಮಾಡಿ ನಮ್ಗೆ ನ್ಯಾಯ ಕೊಡ್ರಿ ಅಂತೇಳಿ ಬಂದಾಗ ಇವೆಲ್ಲ ದಾಖಲಾತಿ ತಗೊಂಡು ಬಂದಾಗ ನಾನು ಪರಿಶೀಲನೆ ಮಾಡಿ ಅದಾದ ನಂತರ ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾನು ಸಂಪರ್ಕಿಸಿದೆ. ಸಂಬಂಧಪಟ್ಟ PD ಅವ್ರನ್ನ ಸ್ವತಃ ಹೋಗಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಏನೇನಿದೆ ಕುಲಂಕುಷವಾಗಿ ನಾನು ದಾಖಲಾತಿ ಪರಿಶೀಲನೆ ಮಾಡಿ ಅದಾದ ನಂತರ ಅಲ್ಲಿರ್ತಕ್ಕಂಥ PD ಅವರು ಮತ್ತು ಅವ್ರಿಗೆ ನಾನು ಫೇಸ್ಬುಕ್ ಲೈವ್ ಮುಖಾಂತರ ಮಾತಾಡಿದಾಗ ಅವರು ಅಂದರು, ಅಲ್ಲ ಇದು ವಿಚಾರಣೆ ಹಂತದಲ್ಲಿದೆ, ನಾನು ವಿಚಾರಣೆ ಮಾಡಲಿಕ್ಕೆ ನಾನು ಪತ್ರ ಹಾಕಿದ್ದೀನಿ, ಅವ್ರು ವರದಿ ಕೊಡಬೇಕು ಸಂಬಂಧಪಟ್ಟ PD ಅವರು, ಇನ್ನೂ ನನಗೆ ವರದಿ ಕೊಟ್ಟಿಲ್ಲ ಅಂತ ಅವ್ರು ಹೇಳಿದವರು. ಅದಾದ ನಂತರ ಅವ್ರ ಬಲ್ಲಿ ಭೇಟಿ ಆದಾಗ ಇಲ್ಲ ಸರ್ C ಅವ್ರು ಕೂಡ ವರದಿ ಸಲ್ಲಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಏನು ಸತ್ಯಾಂಶ ಇದೆ ಅದನ್ನು ವರದಿ ಸಲ್ಲಿಸಲಿಕ್ಕೆ ಅವ್ರು ಕೂಡ ಲೆಟ್ರ್ ಹಾಕಿದ್ದಾರೆ ಅಂಥೇಳಿ ಅವ್ರು ಹೇಳಿದ್ರು. ಬಟ್ PD ಅವ್ರ ಹತ್ರ ಒಂದು ಲೆಟ್ರ್ ಇದೆ, ಆ ಲೆಟ್ರ್ ಕೊಡಿ. ಇವ್ರಿಗೆ ನೋಟಿಸ್ ಕೊಟ್ಟಿರ್ತಾರೆ ದಿನಾಂಕ ನೋಟಿಸ್ ಇಲ್ಲ ಅವ ಇದೇ ತಿಂಗಳು ಒಂದು ಇವರಿಗೆ ನೋಟಿಸ್ ಕೊಡ್ತಾರೆ ಗ್ರಾಮ ಪಂಚಾಯತಿ ವತಿಯಿಂದ. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಿದೆ, ಈ ಮಾಣಿಕ್ ತಂದೆ ಜರಪ್ಪ ಅಂತಕ್ಕಂಥ ವ್ಯಕ್ತಿಯ ಏನು ಹಕ್ಕುಪತ್ರ ಇವೆ ಇವು ಡೂಪ್ಲಿಕೇಟ್ ಇವೆ, ಇವು ಅನಧಿಕೃತವಿದೆ, ಹಾಗಾಗಿ ಇದನ್ನು ರದ್ದುಗೊಳಿಸಿ ಧನರಾಜ್ ಅಂತಕ್ಕಂಥ ವ್ಯಕ್ತಿ ಹೆಸರಿನ ಮೇಲೆ ಆಗಿದೆ ಆಲ್ರೆಡಿ ದಾಖಲಾತಿಗಳು, ಹಾಗಾಗಿ ನೀವು ಮನೆ ಖಾಲಿ ಮಾಡಬೇಕು, ನೀವು ಒಂದು ವೇಳೆ ಖಾಲಿ ಮಾಡಲಿಲ್ಲ ಅಂದರೆ ಪೊಲೀಸರಿಗೆ ಹಚ್ಚಿ ಕ್ರಿಮಿನಲ್ ಕೇಸ್ ಮಾಡಿ ನಾನು ಖಾಲಿ ಮಾಡಿಸ್ತೀನಿ ಅಂತಕ್ಕಂಥ ಒಂದು ಲಿಖಿತವಾದ ನೋಟಿಸನ್ನು ಇವ್ರಿಗೆ ಕೊಡ್ತಾರೆ, PD ಅವರು ಕೊಡ್ತಾರೆ. ಹೌದು, ಪರಿಶೀಲನೆ ಹಂತದಲ್ಲಿದೆ. ನಾನು ಕೂಡ ಹೋಗಿನಿ, C ಅವ್ರಿಗೆ ಮಾತಾಡೀನಿ, ಅವ್ರಿಗೆ ಮಾತಾಡೀನಿ, ದಾಖಲಾತಿ ಕೂಡ ನಾನು ನೋಡೀನಿ. ಜಯಪ್ರಕಾಶ್ ಚವ್ಹಾಣ್ ಅವರ ಕಡೆ ಫೈಲ್ ಇದೆ, ಅಲ್ಲಿ ನಾನು ಕೂಡ ನೋಡೀನಿ. ಅವ್ರು ಹೇಳಿದ್ದಾರೆ, ತೋರಿಸಿದ್ದಾರೆ. ಎದುರಿನ ಪಾರ್ಟಿ ಕೂಡ ಬಂದಿದ್ದಾರೆ. ಅಲ್ಲಿ ಬಂದಾಗ ಎಲ್ಲರಿಗೆ ವಿಚಾರಣೆ ಹಂತದಲ್ಲಿದೆ, ನೀವು ಯಾಕೆ ಈ ರೀತಿ ಮಾಡ್ತಾಯಿದ್ರಿ, ಒಂದು 2 ದಿವಸ ಟೈಮ್ ಕೊಡ್ರಿ ಅಂತಂದಾಗ ನಾವು ಎದ್ದು ಬಂದಿವಿ. ಮತ್ತು ಅವ್ರು ಭೇಟಿ ಆದಾಗ ಅವ್ರು ಹೇಳಿದ್ರು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ PD ಅವ್ರಿಗೆ, ನೋಡಪ್ಪ ಇದು ಸಣ್ಣ ವಿಷಯದ ಸೆನ್ಸಿಟಿವ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನೀನು ನಿಜವಾಗಿ ಯಾರು ಫಲಾನುಭವಿಯಾರ ನಿನ್ನ ವರದಿಯಲ್ಲಿ ಸ್ಪಾಟ್ ಮೇಲೆ ಹೋಗಿ ವರದಿ ಮಾಡಿ ಅವರಿಗೆ ನೀನು ನನಗೆ ವರದಿ ಸಲ್ಲಿಸಿ ನಾನು ಮುಂದಿನ ಏನು ಮಾಡ್ತೀನಿ ಅಂತ ಹೇಳಿದರು. PD ಅವ್ರು ಇವತ್ತು 11:30 ಗಂಟೆಗೆ ಸಮಯ ಕೊಟ್ಟಿದ್ದರು. ನಾನು ಹೋಗಿ ಅಲ್ಲಿ ಸ್ಪಾಟ್ ಪಂಚನಾಮ ಮಾಡಿ ಏನಿದೆ ವರದಿ ನಾನು ಸಲ್ಲಿಸ್ತೀನಿ ಅಂಥೇಳಿ. ಅಷ್ಟೊತ್ತಿಗೆ ಇವ್ರ ಮೇಲೆ ಗಲಾಟೆ ಮಾಡಿ ಅಲ್ಲಿಂದ ಕೆಲವು ಜನರು ಯಾರ್ಯಾರೋ ಹೊಡೆದಿದ್ದಾರೆ ಅಂಥೇಳಿ ಇವರೇ ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ನಾನಂತೂ ಅಲ್ಲಿ ಇರಲಿಲ್ಲ, ನಾನು ಇವತ್ತು ಉಸ್ತುವಾರಿ ಮಂತ್ರಿ ಅವ್ರದ್ದು ಒಂದು ಜನಸ್ಪಂದನದಲ್ಲಿ ನನ್ನದೊಂದು ಸಮಸ್ಯೆ ಇತ್ತು ನಮ್ಮ ಜಮೀನುಗಳ ಸಂಬಂಧ, ಹಾಗಾಗಿ ನಾನು ಅಲ್ಲಿದ್ದೆ, ನನಗೇನು ಗೊತ್ತಿರಲಿಲ್ಲ. ಅಷ್ಟೊತ್ತಿಗೆ ನಾನು ಇಲ್ಲಿ ಬಂದಾಗ ಇಲ್ಲಿ ಇವರು ಅಡ್ಮಿಟ್ ಆಗಿದ್ದಾರೆ. ಹಾಗಾಗಿ ಇದು ಯಾವ ಹಂತದಲ್ಲಿದೆ ಈಗ ಪಂಚನಾಮೆ ಒಟ್ಟಾರೆ ಇದು ಪರಿಶೀಲನೆ ಹಂತದಲ್ಲಿದೆ. ಆದರೆ ಎದುರಿನ ವ್ಯಕ್ತಿ ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಖಂಡನೀಯ ವಿಷಯ ಇದೆ. ಆಯಿತು, ನಿಮ್ಮ ಪರವಾಗಿದೆ ದಾಖಲಾತಿ ಅಂದಾಗ ನೀವು ತಗೊಳ್ಳಿ, ಆಸ್ತಿ ನಮ್ಮದೇನು ತಕರಾರಿಲ್ಲ. ಆದರೆ ಸಂಬಂಧಪಟ್ಟ ಇಲಾಖೆ ನಿಮಗೆ ಕೊಟ್ಟಾಗ ನೀವು ತಗೊಳ್ಳಿ, ಅಥವಾ ಇವ್ರಿಗೆ ಕೊಟ್ಟಾಗ ಅವ್ರು ತಗೋತಾರೆ. ಆದರೆ ನೀವು ಮನೆ ಮೇಲೆ ಹೋಗಿ ಹಲ್ಲೆ ಮಾಡ್ತಕ್ಕಂಥದ್ದು ಇದು ಖಂಡನೀಯದ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ನನ್ನ ಹೆಸರು ತುಕಾರಾಮ್ ಗೌರೆ, KRS ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. 87-88ರಲ್ಲಿ ಹಕ್ಕುಪತ್ರ ವಿತರಣೆ ಆಗಿದೆ ಸರ್ಕಾರದಿಂದ. ಯಾವಾಗ ಹಕ್ಕುಪತ್ರ ಕೊಟ್ಟಾರೋ ಆವಾಗಿನಿಂದ ಅಲ್ಲೇ ಇದ್ದಾರೆ ಸರ್ ಮನೆಯಲ್ಲಿ. ಬಟ್ ಕೆಲವು ದಿವಸ ಸ್ವಲ್ಪ ದಿವಸ ಏನು ಮಾಡಿದ್ರು, ಇವರು ಹೈದರಾಬಾದ್ ಹೋಗಿದ್ರು ಹೊಟ್ಟೆಪಾಡಿಗಾಗಿ. ಹಾಂ, ಇವರೆಲ್ಲರೂ ಹೋಗಿದ್ದರು. ಆವಾಗ ಅವ್ರ ಸೋದರತ್ತಿ ಬೇರೆ ಮನೆಗಿದ್ದಳು, ಅಲ್ಲಿ ಯಾಕೆ ಇರ್ತಮ್ಮ ಅಂತೇಳಿ ಈ ಮನೆ ಇಡ್ಲಕ್ಕೆ ಕೊಟ್ಟಿದ್ದರು. ಆವಾಗ ಅವ್ರೇನು ಮಾಡಿದ್ರು, ಈಗ ಹೆಂಗೂ ನಾವೇ ಇದ್ದೇವೆ ಅಂತೇಳಿ ತಿಳ್ಕೊಂಡು ಪಂಚಾಯತಿ ಡಿಮ್ಯಾಂಡ್ ರಿಜಿಸ್ಟ್ರಾಗ ಸೇರಿಸ್ಕೊಂಡ್ರು. ಬಟ್ ಅವ್ರ ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ ಅವ್ರ ಹಕ್ಕುಪತ್ರ ಸಂಖ್ಯೆನೇ ಆಸ್ತಿ ಸಂಖ್ಯೆನೇ ಬೇರೆ ಇದೆ, ಇವ್ರ ಆಸ್ತಿ ಸಂಖ್ಯೆನೇ ಬೇರೆ ಇದೆ. ಆದರೆ ಅವರು ಇವ್ರ ಆಸ್ತಿ ಸಂಖ್ಯೆಗೆ ಹೋಲಿಕೆ ಮಾಡಿ ಇವ್ರದ್ದು ಅನಧಿಕೃತ ಅಂಥೇಳಿ ಅವ್ರು ಯಾವ ಆಧಾರ ಮೇಲೆ ಹೇಳ್ತಾರೆ. ಅವ್ರ ಕಡೆ ಕೇವಲ ನೋಟ್ರಿ ಇದೆ. ಯಾರು ಅಂದ್ರೆ ದ್ರೌಪದಿ ಅಂಥೇಳಿ ತನ್ನ ಮೊಮ್ಮಗಳಿಗೆ ಮಾಡಿರ್ತಕ್ಕಂಥ ನೋಟ್ರಿ ಪೇಪರ್ ಇದೆ. ಅದು ಲಿಂಕ್ ಡಾಕ್ಯುಮೆಂಟ್ಸ್ ಏನಿದೆ ಅದು ಬಯಲಾಗಬೇಕು.
ದ್ರೌಪದಿ ಹೆಸರಲ್ಲಿ ಆ ಆಸ್ತಿ ಹೆಂಗೆ ಬಂತು? ಇವ್ರ ಕಡೆ ಇದೆ, ಹಕ್ಕುಪತ್ರ ಇದೆ, ಸರ್ಕಾರ ವಿತರಣೆ ಮಾಡಿದ್ದು, ಹಂಚಿಕೆ ಮಾಡಿದ್ದು. ಅವ್ರ ಕಡೆ ಏನಾದರೂ ಒಂದು ವೇಳೆ 2022ರಲ್ಲಿ ಸ್ಕೆಚ್ ಮ್ಯಾಪ್ ಮಾಡಿಕೊಂಡು ಇವ್ರ ಹೆಸರಿಗೆ ಅಧಿಕೃತ ಡಿಜಿಟಲ್ ಖಾತಾ ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಮೊದಲೇ ಮ್ಯಾನ್ಯುವಲ್ ಖಾತಾ ಆಲ್ರೆಡಿ ಅವರು DCB ರಿಜಿಸ್ಟರ್ನಲ್ಲಿ ಇದೆ. ಅದಕ್ಕಿಂತ ಮೊದಲಿರ್ತಕ್ಕಂಥ ಬಿಲ್ ಕಲೆಕ್ಟರ್ ಅವರು ಟ್ಯಾಕ್ಸ್ ಇವ್ರ ಕಡೆಯಿಂದ ತೊಗೊಳ್ತಾರೆ, ಟ್ಯಾಕ್ಸ್ ರಿಸಿಪ್ಟ್ ಇದೆ. ಹಾಂ, ಅದಾದ ನಂತರ ಇವರಿಗೆ ಅದಕ್ಕಿಂತ ಮೊದಲೇ 2021ರಲ್ಲಿ 22ರಲ್ಲಿ 14/12/2021ರಲ್ಲಿ ಓನರ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ PD ಅವರು. ಒಂದು ವೇಳೆ ಇವರು ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ಓನರ್ಶಿಪ್ ಕೊಡಬೇಕಿತ್ತು? ಒಂದು ಅಧಿಕೃತವಾಗಿ ಹೋಗ್ತಾ ಇಲ್ರಿ ಮೇಡಮ್. ಯಾವಾಗ ವರ್ಷಕ್ಕೊಂದ್ಸಲ ಏನು ಇವ್ರು ಡ್ಯೂಟಿ ಮಾಡ್ತಿರಲ್ರಿ ಕಂಪ್ನ್ಯಾಗ, ಊರಾಗ ಏನು ಅಡಿ ಕೆಲಸ ಬರಲ್ಲ ಅಂತೇಳಿ ನಾವು ಕಂಪ್ನಿಯಾಗೆ ಮಾಡ್ತೀವಿ. ಒಂದು 10-12 ವರ್ಷ ಅಲ್ಲೇ ಮಾಡೀವ್ರಿ ಮೇಡಮ್. ಅಂದ್ರೆ ಇವರು ನಮ್ಮ ಮಾಮರು ಮನೆಗೆ ಅವ್ರು ಅದಾರ, ಮನೆ ಬೇಕಂದ್ರೆ ನಮ್ಮ ತಂಗಿ ಎಲ್ಲ ಗಂಡಸು ಮಕ್ಕಳಿಲ್ಲ, ಏನಿಲ್ಲ, ಯಾಕೆ ಹೇಳ್ತೀರಿ ಕೇಳಬೇಡ ಅಂತ ಅಂದ್ರಿ. ಬಿಡ್ರಿ ಮನೆ ಸರಿಯಾಗಿರ್ತಲ್ಲ ಅಂತ ಒಂದು 10-12 ವರ್ಷ ನಮ್ಮ ಅವ್ರು ಉಳ್ದಾರ್ರಿ ಇವ್ರು ಅತ್ತೇರು ಅಷ್ಟೇ ರೀ ಮೇಡಮ್. ಅಂದ್ರೆ ನಿಂಬಲ್ಲಿ ಏನದ ಪೇಪರ್ ಅಂತೇಳಿ ನಮಗೆ ಬಂದು ದಬ್ಬಾಳಿಕೆಲಿಂದ ಜಗಳ ಆಡಿದ್ರಿ ಅವರು. ಅಂದ್ರೆ ನಾವು ಈಗ ಬಂದು ಈಗ 7-8 ವರ್ಷ ಆಯ್ತು ಇಲ್ಲೇ ಇದ್ದೀವಿ ರೀ ಮೇಡಮ್. ನಾವು ಅಂದ್ರೆ ಹಾಂ ರೀ ಮೇಡಮ್, ನಾವೇ ಮೊದಲೇ ಹಿಡ್ದು ಕಟ್ಲತ್ತೀವಿ ರೀ ಸರ್. ಅವ್ರು ಅಂದ್ರೆ ಪೇಪರ್ ಕೊಟ್ಟಿಲ್ಲ ರೀ ಗೌರ್ಮೆಂಟ್. ಫುಲ್ ಒಂದು ಮನೆ ಕೀಲಿ ಚಾವಿನೇ ಕೊಟ್ರೆ, ಆದ್ರೆ ನಮ್ಮ ಅಮ್ಮರು ಇದ್ದಾಗ ರೀ ಅದು ಕೊಟ್ಟದ್ದು ಮನೆ ಅದು ಅಷ್ಟೇ ರೀ ಮೇಡಮ್. ಅವಾಗೇನು ಪೇಪರ್ ಕೊಟ್ಟಿಲ್ಲ ರೀ. ನಾವು ಆಮೇಲೆ ಮಾಡಿಸೀವಿ ರೀ, 1-2 ವರ್ಷ ಆಯ್ತು ನಾವು ಪೇಪರ್ ಮಾಡಿಸ್ತೀವಿ. ಅದು ಒಂದು ಕೊಟ್ಟಾರಿ ಹಕ್ಕುಪತ್ರ. ಈ ಪೇಪರ್ 1-2-3 ವರ್ಷ ಇವ್ರು ಭಾಳ ಜಗಳ ಆಡ್ಲತ್ತರ, ನಿಮ್ಮ ಪೇಪರ್ ತೋರಿಸ್ರಿ ಅಂದ್ರೆ ನಾವು ಮಾಡಿಸೀವಿ ರೀ ಗ್ರಾಮ ಪಂಚಾಯತ್ದವ್ರು ಪೇಪರ್. ಯಾಕಂದ್ರೆ ಅವು 10 ಮನೆ ಲಿಸ್ಟ್ ಪಂಚಾಯತ್ದಾಗ ಅವಲ್ಲ ಮೇಡಮ್, ಅದ್ರಾಗ ಹೆಸರು ನೋಡಿ ಅವ್ರು ಕೊಟ್ಟರು. ನಮ್ಮ ಅಮ್ಮರ ಹೆಸರು ಅದ ರೀ, ಮಾಣಿಕ ತಂದೆ ಜರಪ್ಪ. ಫಸ್ಟ್ ಮನೆ ಮೇಡಮ್ ಅವ್ರದ್ದು ಅದ ರೀ ಮೇಡಮ್. ಸರ್ಕಾರಿ ಬಾಯ್ಬಲ್ಲಿ ದ್ರೌಪದಿ ಗಂಡ ಶಂಕರ್ ಅದ ರೀ. ಅದು 30/40 ಅದ ರೀ ಮೇಡಮ್. 10 ಮನೆ ಏನವ 26-75 ಅದ ರೀ. ಮತ್ತು ಅಂದ್ರೆ 30/40 ಯಾವೂ ಇಲ್ಲ ರೀ ಮನೆಗಳು. CS ಅವರೆಲ್ಲ ಬಂದು ಚೆಕ್ ಮಾಡಿ ಹೋಗ್ಯಾರ ರೀ. 30/40 ಇಲ್ಲ ಇಂದಾಗ ಯಾವ ನಿನ್ನ ಮನೆ ಹಂಗೆ ಬಂತಂತ ಕೇಳ್ಯಾರ. ಇನ್ಕ್ವರಿ ಆಗ್ಯದ ರೀ ಮೇಡಮ್. ಮ್ಯಾಪಿನ ನೋಡ್ಯಾರ, ಎಲ್ಲ ನೋಡ್ಯಾರ. ನೋಡೋಕ್ಕಾಗ್ನು ಮತ್ತು ಇಷ್ಟು ಅವರು ಪ್ರೊಮೋಸ್ ಹಿಂದೆ ಯಾರ ನೋಡ್ರಿ ಎಲ್ಲ ಆಗೋದು. ಮತ್ತು ಅವ್ರು ನಿನ್ನ ಬಂದು ಇಷ್ಟು ಕೊಟ್ಟಳಿ ಮಾಡ್ಯಾರ ನೋಡ್ರಿ, ಎಲ್ಲ ಆಗೋದೇ ಐತ್ರಿ ಮೇಡಮ್. ಅಂದ್ರೆ PDS ಅವರವರು 1 ತಾಸು ಬಿಟ್ಟು ಬರ್ತೀವಿ ಅಂತಂದ್ರೆ ಅವ್ರಿಗೆ ಗೊತ್ತಾಗ್ಯದ್ರಿ. ಒಟ್ಟು ಇದು ಗಲಾಟೆ ಮಾಡ್ಬೇಕಂತ ಪ್ರಮೋಸ್ ಹಿಂದೆ ಅವ್ರ ಮನುಷ್ಯರು ಮನೆ ಖಾಲಿ ಮಾಡಂತ ಜಸ್ಟ್ ಒಂದು 2 ತಾಸು ಮುಂದೆ ಬಂದಿರಿ ಸರ್. ಅಂದ್ರೆ ನಾವು ಖಾಲಿ ಮಾಡಂಗಿಲ್ಲ ಅಂತ ಹೇಳಿವ್ರಿ. ಯಾರು ನೀವು ಯಾಕೆ ಕಳಿಸಿರಿ ಅಂತಂದ್ರೆ ನಾವು ಅವರದಂತ 1-2 ಹುಡುಗರು ಹೇಳ್ಯಾರ ಮೇಡಮ್. ಮತ್ತಂದ್ರೆ ಭೀಮಸೇನದವರು ಬೇಂಬುಳ್ಖೇಡ ಅಂತ ಅಂದ್ರು ರೀ. ಇಲ್ಲ ನಾವು ಮಾಡಂಗಿಲ್ಲ, ಈ PDS ಅವ್ರು ಬರೋರು ಅದಾರ ಅಂತ ಇಷ್ಟು ಮಾತಾಡೀವ್ರಿ.